ತುಂಬಾ ಐ ಆಮ್ ಸ್ಟಿಲ್ ರೆಡಿ. ನೀವು ಬಹಳ ದೊಡ್ಡ ಮನಸ್ಸಲ್ಲಿ ಹೇಳಿದ್ದು. ಐ ರಿಯಲಿ ಅಪ್ರಿಷಿಯೇಟ್ ವಾಟ್ ಯು ಸೆಡ್. ಥ್ಯಾಂಕ್ ಯು ಅಣ್ಣ. ಈಗ ಇನ್ನೊಬ್ರು ಕೊಟ್ಟಂತ ನೋವು ಇದೆಯಲ್ಲ ಕಾವ್ಯ ಅವರೇ, ಆ ನೋವು ಬಗ್ಗೆ ಮಾತಾಡೋಣ ಈಗ. ಎಸ್ ಸರ್. ಇನ್ನೊಬ್ರು ಮಾಡಿದ್ದಕ್ಕೆ ನಮಗೆ ನೋವು ಆಗೋದು, ನಮಗೆ ಅಳು ಬರೋದು, ಅದ್ರ ಬಗ್ಗೆ ಏನು ಹೇಳ್ತೀರಿ ಕಾವ್ಯ ಅವರೇ? ಆಕ್ಟಿವಿಟಿ ರೂಮಿಂದ ಬಂದ ತಕ್ಷಣನೇ ಅವ್ನ ಬಿಹೇವಿಯರ್ ಕಂಪ್ಲೀಟಾಗಿ ಚೇಂಜ್ ಆಗಿತ್ತು. ಅಂದರೆ ಅವ್ನು ಏನೇ ರೇಗ್ಸೋದಿದ್ರು ಮೇ ಬಿ ಅಂದರೆ ಈ ಥರ ಬೇರೆ ಅಂದರೆ ಫ್ರೀ ಪ್ರಾಡಕ್ಟ್ ಅಂತನೋ ಅಥವಾ ಅದೇನೇನು ವರ್ಡ್ಸ್ ಯೂಸ್ ಮಾಡಿದ ಅದಷ್ಟು ನನ್ನ ಮುಂದೆ ರೇಗ್ಸಿದಿದ್ರೆ ಓಕೆ, ಏನೋ ಸುಮ್ಮನೆ ಅಂದರೆ ನಾನು ಅವನ್ನ ನಾಮಿನೇಟ್ ಮಾಡಿದ್ನಲ್ಲ ಅದಕ್ಕೆ ಕೋಪಕ್ಕೆ ಅಥವಾ ಆ ಬೇಜಾರಿಗೆ ಹಿಂಗೆ ಮಾಡ್ತಿದ್ದಾನೆ ಅಂತ ಅನ್ಕೋಬೋದಾಗಿತ್ತು. ಎಲ್ಲರ ಮುಂದೆ ಅದನ್ನು ಹೇಳ್ತಿದ್ದಾಗ ನನಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಡೌಟ್ ಇತ್ತು. ಅದನ್ನೇ ಪ್ರಾಸೆಸ್ ಮಾಡ್ತಾ ಇದ್ದೆ ಸರ್. ಇನ್ ಬಿಟ್ವೀನ್ ಸ್ಪಂದನದ ಹತ್ರ ಅವನ್ನ ನಾಮಿನೇಟ್ ಮಾಡಿರೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾನೆ ಅನ್ನೋದು ಗೊತ್ತಾಯಿತು. ಸೊ ಅಲ್ಲಿ ಮೇ ಬಿ ನಿಜವಾಗ್ಲೂ ಇದನ್ನ ಹೇಳ್ತಿದ್ದಾನೆ ಅಂತ ಹೇಳಿ ಆ ಮೊಮೆಂಟಿಗೆ ಅಳು ಬಂತು ಸರ್, ಅಷ್ಟೇ. ಅದು ಬಿಟ್ಟರೆ ನನ್ಗೆ ಗೊತ್ತಿತ್ತು ಸೀಕ್ರೆಟ್ ಟಾಸ್ಕ್ ಅಂತ. ಇಲ್ಲಿ ಅಣ್ಣ ಎಷ್ಟು ನೋವಾಯ್ತಪ್ಪ? ಅಣ್ಣ ನನಗೂ ಜಾಸ್ತಿ ನೋವಾಯ್ತು ಅಣ್ಣ. ನಾನು ಅಲ್ಲೇ ಯೋಚನೆ ಮಾಡಿದೆ ಅಣ್ಣ, ವಿಲನ್ ಜೊತೆಲಿ ನಾನು ಬೇಕಾ ಬೇಡವಾ ನನ್ನಿಂದ ಕಾವ್ಯ ಹೇಳ್ಬೇಕಲ್ಲ ಅಂತ ನಾನು ಯೋಚನೆ ಮಾಡಿದೆ ಅಣ್ಣ. ಆಮೇಲೆ ವಿಲ್ಲನು ಎಣ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅಣ್ಣ. ಮೇಡಮ್ಮು ನೀನು ಒಪ್ಕೊಂಡ್ರೆ ನಾನು ಓಕೆ, ನೀನು ಸಪೋರ್ಟಿಗೆ ನಾನು ನಿಂತ್ಕೊತೀನಿ, ನೀನು ಸಪೋರ್ಟ್ ನಾನು ನಿಂತ್ಕೊಂಡು ಅಂತ ಸುಮ್ಮನೆ ಆಗ್ಬಿಟ್ರು ಅಣ್ಣ. ಆಮೇಲೆ ಎಣಿಸ್ತಾ ಇರ್ಬೇಕಾದ್ರೆ ಇಲ್ಲ ಇದು ಟಾಸ್ಕು ಮಾಡಲೇಬೇಕು, ಅಳಿಸೋದು ಆಮೇಲೆ ಸಾರಿ ಕೇಳ್ಕವ, ಅಳಿಸೋದೇನು ಟಾಸ್ಕ್ ಅಲ್ವ, ನಾನೇನು ಮನ್ಸಲ್ಲಿರೋದೇನು ಹೇಳೋದಿಲ್ವಲ್ಲ ಅಂದ್ಬಿಟ್ಟು ಒಪ್ಕೊಂಡೆ ಅಣ್ಣ. ತುಂಬ ಇಂಟ್ರೆಸ್ಟ್ ತಗೊಂಡು ಮಾಡಿದ್ರಿ ಗಿಲ್ಲಿ. ಬಟ್ ಅಣ್ಣ ಟಾಸ್ಕ್ ಅಲ್ವಣ್ಣ ಅದು. ಬಟ್ ಇಲ್ಲಿ ಯಾಕೆ ನೋವಾಯ್ತು ಗಿಲ್ಲಿ? ಅಣ್ಣ ನಾನು ಯಾವತ್ತೂ ಆ ಥರ ಮಾತಾಡಿರಲಿಲ್ಲ, ಆ ಥರ ಬೇಜಾರು ಮಾಡಿರಲಿಲ್ಲ ಅಣ್ಣ. ಅಯ್ಯೋ ಇಲ್ಲಿ ಯಾಕೆ ನೋವಾಯ್ತು? ಬಿಕಾಸ್ ಇಡೀ ವಾರ ರೆಗ್ಯುಲರ್ ಆಗಿ ನೀವು ಮಾತಾಡೋ ಸ್ಟೈಲೇ ಹಂಗಲ್ವಾ ಎಲ್ರಿಗೂ? ಯೋಚನೆ ಮಾಡಿದ್ದೀರಾ? ಈ ಸತಿ ಕಾವ್ಯ ಅವರು ಬಟ್ ನಾರ್ಮಲಿ ಯಾರೊಬ್ರು ಇರ್ತಾರೆ ಇದೇ ಸ್ಟೈಲಲ್ಲಿ ಹೊಡಿತಾ ಇರ್ತೀರ ಎಲ್ಲರಿಗೂ. ಬಟ್ ಅಲ್ಲಿ ನೋವಾಗಿಲ್ಲ, ಈಗ ನೋವಾಯ್ತು ಅಷ್ಟೇ ಅಲ್ವಾ ಕಾವ್ಯ ಅವರೇ? ಇವಾಗ ಹೌದು ಅನಿಸ್ತಾ ಇದೆ ಸರ್. ಇವಾಗ ಹೌದು ಅನ್ನಿಸ್ತಾ ಇದೆಯಾ? ಅಣ್ಣ ನಾನು ಈಗ ರೆಗ್ಯುಲರಾಗಿ ಬೇರೆಯವ್ರು ರೇಗಿಸ್ತಿದ್ದೆ ಅಣ್ಣ, ಅಷ್ಟೊಂದು ಆರ್ಸಾಗಿರಲಿಲ್ಲ ಅಣ್ಣ. ಇವ್ರು ಸ್ವಲ್ಪ ಎಲ್ರಿಗಿಂತ ಸ್ವಲ್ಪ ಆರ್ಸಾಗಿ ನಡ್ಕೊಬಿಟ್ಟು ಅದಕ್ಕೆ ಬೇಜಾರಾಗಿ. ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ ಕಾವ್ಯ ಅವ್ರನ್ನ ರೇಗಿಸ್ಬೇಕಾದ್ರೆ ಒಂದೊಂದು ವರ್ಡು ನೀವು ಮಾತಾಡೋದು ನಿಮಗೆ ಕೇಳಿಸ್ತಾ ಇತ್ತು. ಬೇರೆಯವ್ರಿಗೆ ರೇಗಿಸ್ಬೇಕಾದ್ರೆ ನಿಮ್ಮ ಧ್ವನಿ ನಿಮಗೆ ಕೇಳಲ್ಲ. ಸೊ ಬೇರೆಯವ್ರಿಗೆ ನೀವು ಎಷ್ಟು ರೇಗಿಸ್ತಾ ಇದ್ದೀರಿ ಅಂತ ನಿಮಗೆ ಗೊತ್ತಾಗಲ್ಲ. ಕೇಳಿ ಅಕ್ಕಪಕ್ಕದಲ್ಲಿ. ಇಲ್ಲಿ ಎಷ್ಟು ಕಷ್ಟ ಆಯ್ತಪ್ಪ? ಸೀಕ್ರೆಟ್ ಟಾಸ್ಕು ಕಷ್ಟ ಆಯಿತು ಅಣ್ಣ. ಅಳಿಸೋದು ಒಬ್ಬ ವ್ಯಕ್ತಿನ ಅಳಿಸೋದು ಅಂದರೆ ಅದು ತಮಾಷೆ ಅಲ್ಲ ಅಲ್ವಣ್ಣ. ನಗ್ಸೋದು ಅಂದ್ರೆ ನಗ್ಸೋದು. ಏನಪ್ಪ ಗಿಲ್ಲಿ, ಇದು ಓಕೆನಾ ಗಿಲ್ಲಿ ಲೈನು? ಇಲ್ಲ ಅಣ್ಣ, ಎಸ್ ಎ ಹ್ಯೂಮನ್ ಬೀಯಿಂಗ್ ಆಗಿ ಯೋಚನೆ ಮಾಡಿ. ಅಯ್ಯೋ ಅಬ್ಬ, ಏನೋ 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 ಹೇಳಿದ್ರಿ, ಸ್ಟಾರ್ಟ್ ಮಾಡಿ. ಇಂಟ್ರೆಸ್ಟಿಂಗ್ ಇದೆ. ಇಲ್ಲ ಅಣ್ಣ, ಎಸ್ ಎ ಹ್ಯೂಮನ್ ಬೀಯಿಂಗ್ ಆಗಿ ಯೋಚನೆ ಮಾಡಿದಾಗ, ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ನಾವು ಇನ್ನೊಬ್ಬ ವ್ಯಕ್ತಿಗೆ ಅಲ್ಟ್ ಮಾಡಿದ್ರು. ಕಾವ್ಯ ಅವರೇ ನಗು ತಡ್ಕೊಂಡು ಕೂತಿದ್ದಾರೆ, ಹೇಳಿ. ನಾವು ಇನ್ನೊಬ್ಬ ವ್ಯಕ್ತಿಗೆ ಅಲ್ಟ್ ಮಾಡೋದು ಎಷ್ಟು ಸರಿ ಅಣ್ಣ? ಅದು ನಾನು ಈಗ ಒಬ್ಬ ಅಲ್ಟ್ ಮಾಡಬೇಕು, ಅದು ಗೊತ್ತಿದ್ದು ಒಬ್ಬರನ್ನ ಅಲ್ಟ್ ಮಾಡ್ತಾ ಇದ್ದೀನಿ ಅಂದಾಗ ಅದು ತುಂಬ ಬೇಜಾರಾಯಿತು ಅಣ್ಣ. ನಾನು ಗೊತ್ತಿದ್ರೆ ಎಷ್ಟು ಜನಕ್ಕೆ ಹರ್ಟ್ ಮಾಡಿದ್ದೀರಾ? ಆಲ್ಮೋಸ್ಟ್ ಎಲ್ರಿಗೂ ಮಾಡಿದ್ದೀನಿ ಅನ್ಸುತ್ತೆ. ಬೈ ಮಿಸ್ಟೇಕ್ ಅಂದರೆ ಹ್ಯೂಮನ್ ಆಗಲ್ದೆ. ಹೇಳ್ರಿ ಅಣ್ಣ, ಬಿಟ್ಬಿಡ್ರಣ್ಣ. ಕಾವ್ಯ ಅವರೇ, ನಿಮಗೆ ಗೊತ್ತಿಲ್ಲದೆ ಇನ್ನೊಂದು ಸೀಕ್ರೆಟ್ ಹೇಳಬೇಕು ಸರ್. ಸೀಕ್ರೆಟ್ ಟಾಸ್ಕ್ ಗೊತ್ತಿತ್ತು ನಿಮಗೆ, ಅದರಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ. ಏನು ಸರ್? ನಿಮಗೆ ಅಳಿಸ್ಬೇಕು ಅಂತ ಕೊಟ್ಟಿರೋ ಟಾಸ್ಕ್ ಕರೆಕ್ಟ್? ಎಸ್ ಸರ್. ಯಾರಿಗೆ ಕೊಟ್ಟಿದ್ದು ಸೀಕ್ರೆಟ್ ಟಾಸ್ಕು? ಗಿಲ್ಲಿ ಮತ್ತು ಅಶ್ವಿನಿ ಮ್ಯಾಮ್. ಮಾಡಿದ್ಯಾರು? ಗಿಲ್ಲಿ ಸರ್. ಇಬ್ಬರಲ್ವಾ ಮಾಡಬೇಕಾಗಿದ್ದು? ಹೌದು. ಅದರಲ್ಲಿ ಒಬ್ಬರು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರು, ಬಿಕಾಸ್ ಮಾಡಬೇಕಾಗಿತ್ತು. ಅದರಲ್ಲಿ ಇನ್ನೊಬ್ಬರು ಎಸ್ಕೇಪ್ ಆದ್ರು ಅಂತ ಅನ್ನಿಸ್ತಾ ಇಲ್ವಾ? ಸರ್, ಅವರಿಬ್ರು ಹೇಳಿದ ಪ್ರಕಾರ ಒಬ್ರು ಮಾಡಬೇಕು, ಇನ್ನೊಬ್ರು ಸಾಥ್ ಕೊಡಬೇಕು ಅಂತ. ಹೌದಾ? ಹೌದಾ ಗಿಲ್ಲಿ? ಇಲ್ಲ ಅಣ್ಣ, ಅವ್ರು ಮಾಡಬೇಕು, ನಾನು ಸಾಥ್ ಕೊಡಬೇಕು ಅಂತ ಇದ್ದಿದ್ದು. ಅವ್ರು ನಿಂತ್ಲಾಗ್ಬಿಟ್ರು. ಇಲ್ಲಿ ಪಟ್ಟದ ಚೇಂಜ್ ಆಗೋಯ್ತು ಟಾಸ್ಕು. ಸಾಥ್ ಕೊಡಬೇಕಾದವರು ಮಾಡ್ತಾ ಹೋದ್ರು ಅಡುಗೆನ, ಮಾಡಬೇಕಾದವರು ಹಂಗೇ ಸಾಥ್ ಕೊಟ್ಕೊಂಡು ಹೋದ್ರು. ಹಂಗೇ ಚಪಾತಿನ ಎಲ್ಲ ಮಾಡ್ತಾ ಮಾಡ್ತಾ ಒಂದು ಕಣ್ಣಲ್ಲಿಟ್ಟು ದೂರದಿಂದನೇ ನೋಡ್ತಾ ಹೋಗ್ಬಿಟ್ರು ಅಶ್ವಿನಿ ಅವರು.
ಏನು ಅಶ್ವಿನಿ ಅವರೇ? ಹೌದು ಅಣ್ಣ. ಅಣ್ಣ ಅದನ್ನ ಗಿಲ್ಲಿ ಚೆನ್ನಾಗಿ ಮಾಡ್ತಾನೆ ಅನ್ನೋದು ಒಂದು ಗೊತ್ತಿತ್ತು, ಬಟ್ ಅಟ್ ದ ಸೇಮ್ ಟೈಮ್ ಮಲ್ಟಿ ಟಾಸ್ಕಿಂಗ್ ಇದ್ದಿದ್ರಿಂದ ಈ ಕಡೆ ಚಿಕನ್ ಮಟನ್, ಈ ಕಡೆ ಪನ್ನೀರು, ಎಲ್ರಿಗೂ ಪಾಪ ಅದನ್ನ ಬೇಯಿಸ್ಕೊಡೋದಾ ಅಥವಾ ಈ ಕಡೆ ಇವ್ರನ್ನ ಅಳಿಸ್ಬೇಕಾ ಅಥವಾ ಇಲ್ಲಿ ಕಿಚ್ಚನ ಚಪ್ಪಾಳಿಯ ಫೋಟೋಗಳನ್ನ ತೆಗಿಬೇಕಾ, ಇವೆಲ್ಲವೂ ಒಟ್ಟೊಟ್ಟಿಗೆ ಆಗ್ಬೇಕಿತ್ತು. ಕಿಚ್ಚನ ಚಪ್ಪಾಳೆ ಫೋಟೋನು ನೀವು ಸಾತೆ ಕೊಟ್ಟಿದ್ದಲ್ವಾ ಅಶ್ವಿನಿ ಅವರೇ? ಮರ್ತೇ ಬಿಟ್ಟಿದ್ರು ಎಲ್ಲೂ ಕೈ ಹಾಕ್ಲಿಲ್ಲ. ನಮ್ಮ ಗಿಲ್ಲಿ ಅವರು ಎಷ್ಟು ಇನ್ವಾಲ್ವ್ ಆಗ್ಬಿಟ್ರು ಅಂದ್ರೆ ಹೋಗಿ ಹೋಗಿ ಅವರೇ ತೋಡ್ಕೊಂಡು ಬೀಳ್ತಾ ಇದ್ರೆ ಹೊರ್ತು ಗಿಲ್ಲಿ ಇದ್ರಲ್ಲಿ ಏನ್ ಅರ್ಥ ಆಯ್ತು ಹೇಳಪ್ಪ? ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ, ಇಲ್ಲ ಅಂತ ಇಲ್ಲ. ಅಣ್ಣ ನಿಮ್ಮನ್ನ ಇಟ್ಕೊಂಡು ಫಸ್ಟ್ ಟೈಮ್ ಅಶ್ವಿನಿ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು, ಅದು ನಿಮಗೆ ಅರ್ಥನೇ ಆಗ್ಲಿಲ್ಲ. ಈಗ ಕಾವ್ಯ ಅವ್ರಿಗೆ ಕೇಳ್ಬೇಕು ನಾನು. ಕಾವ್ಯ ಅವರೇ, ಸರ್, ಅಳಿಸಿದ್ದು ಗಿಲ್ಲಿನ, ಅಶ್ವಿನಿನ, ಸ್ಪಂದನನ? ಅಶ್ವಿನಿ ಅವ್ರ ಮ್ಯಾಮ್ ವರ್ಡ್ಸ್ನ ಗಿಲ್ಲಿ ಯೂಸ್ ಮಾಡಿ ಮಾತಾಡಿ ಅದ್ರ ಬಗ್ಗೆ ಕೇಳ್ತಾ ಸ್ಪಂದನನ ಹತ್ರ ಹತ್ಬಿಟ್ಟೆ ಸರ್. ಸೊ ಟಾಸ್ಕ್ ಎಲ್ಲಿ ಕಂಪ್ಲೀಟ್ ಆಯ್ತು? ಸ್ಪಂದನನ ಹತ್ರ ಮಾತಾಡಿ ಅನಿಸಿದ್ದು ಅಣ್ಣ ನಾನು ಹೇಳ್ಬಿಟ್ಟು ಹೋಗಿದ್ದೆ, ಅದನ್ನ ಇಲ್ಲಿವರೆಗೂ ಇತ್ತು. ಕಾವ್ಯ ಅವರೇ ಹೇಳಿದ್ರು ನನ್ಗೆ ಇಲ್ಲಿವರೆಗೂ ಇತ್ತು, ಎಮೋಷನ್ ಆಗ್ಬಿಡ್ಬೇಕು. ಇವು ಸ್ಪಂದನ ಬಂದು ನಾನು ಅದಕ್ಕೆ ಸ್ಪಂದನ ಬಿಟ್ಟಿದೆ. ಅಯ್ಯೋ ಇನ್ನೂ ಹೊಳ್ತಾನೆ ಇಲ್ವಲ್ಲ ಸ್ಪಂದನ ಬೈಲಿ, ನನ್ನ ನಾಮಿನೇಷನ್ ಮಾಡಿರೋದು ಕರೆಕ್ಟ್ ಅನ್ಬಿಟ್ಟು ನಾನೊಂದು ಇಟ್ಬಿಟ್ಟು ಅದು ವೀಕೆಂಡ್ ನಾನು ನಾಮಿನೇಟ್ ಮಾಡಿ ದಿನಾನೇ ಡಿಸ್ಕಸ್ ಬಿಡಿ ಮಾಡಿ. ಕಾವ್ಯ ಅವ್ರು ಹೇಳಿ, ನಾನು ಎಲ್ಲ ಗೊತ್ತಿದೆ. ಅಷ್ಟೇ ಹೇಳಿದ್ದೀನಿ. ಸ್ಪಂದನನ್ಗೆ ಹೇಳಿದೆ ನಾಮಿನೇಟ್ ಮಾಡೋದು ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ನನಗೆ ಮಾಡ್ತಾ ಇರೋದು ಅಂತ. ಸ್ಪಂದನ ಇಲ್ಲಿ ಬಂದ್ಬಿಟ್ಟು ಕೇಳಿದ್ರು, ಅವಾಗ ಹತ್ತಿದ್ವಣ್ಣ. ನನಗೆ ಸ್ಪಂದನ ಅವ್ರಿಗೆ ಹಿಂಗೆ ಹೇಳಿದ್ರು, ಇಲ್ಲಿ ಬಂದು ಹಿಂಗೆ ಹೇಳ್ತಾರೆ, ಇವ್ರು ಹಿಂಗೆ ಅಳ್ತಾರೆ ಅಂತ ನಾನು ಯೋಚನೆ ಮಾಡಿದ್ದೆ ಅಣ್ಣ. ಆಮೇಲೆ ಕಾವ್ಯ ಅವ್ರನ್ನ ಬೇರೆ ವ್ಯಕ್ತಿ ಅಳಿಸೋದು ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಅಂದ್ರೆ ಈಗ ಗಿಲ್ಲಿ ನಾನು ಹೆಂಗ್ ಕಾಣ್ತಾ ಇದ್ದೀನಿ ನಿಮಗೆ? ನಾನು ಇಡೀ ವಾರ ಏನು ನೋಡೇ ಇಲ್ಲ, ಏನು ಕೇಳಿಸ್ಕೊಂಡೇ ಇಲ್ಲ. ನನಗೆ ಬಿಗ್ ಬಾಸ್ ಜ್ಞಾನೋದಯ ಆಗದೆ ನೀನು ಬಂದ್ಮೇಲೆ ನಿಮ್ಮಿಂದ. ಇಲ್ಲ ಅಣ್ಣ. ಏನು ಹೇಳಿದ್ರಿ ಸ್ಪಂದನೆಗೆ ಗಿಲ್ಲಿ? ಅಣ್ಣ ಸ್ಪಂದನ ಬಂದು ಕೇಳಿದ್ರು ಅಣ್ಣ, ಓಪನಾಗಿ ಸತ್ಯ ಹೇಳ್ಬಿಡ್ತೀನಿ ಅಣ್ಣ. ಬಂದು ಕೇಳಿದ್ರು ಅಣ್ಣ, ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಂದರು. ನಾಮಿನೇಷನ್ ಮಾಡೋದು ಕರೆಕ್ಟಾ ಅಂದೆ, ಅಷ್ಟೇ ಅಣ್ಣ. ಅದು ಬಿಟ್ರಿ ಏನು ಹೇಳಿಲ್ಲ. ಈಗ ಸ್ವಲ್ಪ ಎಕ್ಸ್ಟ್ರಾ ಹೇಳಿದ್ರಿ ಅವಲ್ಲೇ? ಇಲ್ಲ ಇಲ್ಲ ಅಣ್ಣ, ಸಾರಿ. ಆಮೇಲೆ ಟಾಸ್ಕ್ ಕೊಡ್ಬೇಕಾದ್ರೆ ವಿಲನ್ನು ಏನೇನು ಹೇಳಿದ್ರು? ಫಸ್ಟು ವಿಲ್ಲನ್ ಕೇಳಿದ್ರು, ನಾನು ಇಲ್ಲ ಇದು ನನ್ನ ಕೈಲಿ ಸಾಧ್ಯ ಇಲ್ಲ, ನಂಗೆ ಚಿಕನು ಬೇಡ ಏನು ಬೇಡ ಅಂತ ಇಟ್ಬಿಟ್ಟೆ ಅಂತ ಹೇಳಿದೆ ಅಣ್ಣ. ಅದಕ್ಕೆ ವಿಲ್ಲನ್ ಇಲ್ಲ ಇದು ಟಾಸ್ಕು ಮಾಡಿ ಪರವಾಗಿಲ್ಲ ಅಂತ. ವಿಲ್ಲನ್ಗೂ ನನಗೂ ಒಂದು 15 ನಿಮಿಷ ವಾದ ವಿವಾದ. ನಾನು ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ, ಇದು ನನ್ನ ಕೈಲಿ ಸಾಧ್ಯನೇ ಇಲ್ಲ, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ. ಇಲ್ಲ ಇದು ಟಾಸ್ಕು ನೀನು ಮಾಡಲೇಬೇಕು. ವಿಟಿ ಹಾಕ್ಲಾ? ಬೇಡ ಗಿಲ್ಲಿ ಅಣ್ಣ ಬೇಡ ಕಣ್ಣ. ಯಾಕೆ ಬಿಡು ಗಿಲ್ಲಿ ಅಣ್ಣ 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 ಬೇಡ ಅಣ್ಣ. ಗಿಲ್ಲಿ ಅಣ್ಣ ಬೇಡ ಅಣ್ಣ. ಬೇಡ. ನಾನು ಆ್ಯಕ್ಚುಲಿ ಏನಾಗಿದೆ, ಮಿಸ್ಟೇಕ್ ಆಗಿದೆ. ಏನು ಮಾತುಕ್ಕೆ ಸಾರಿ ಕೇಳಿಸ್ಕೊಳ್ಳಿಲ್ಲ. ಏನು ಮಾತುಕತೆ ಏನಾಯ್ತು ಗಿಲ್ಲಿ? ಅಣ್ಣ ಹೇಳಿದ್ರು ಒಪ್ಕೊ ಬಂದೆ ಅಣ್ಣ. ಇಷ್ಟು ಈಸಿ ಆಗುತ್ತೆ ಗಿಲ್ಲಿ? ಏನು ನಡೀತು ಅಶ್ವಿನಿ ಅವರೇ? ಸ್ವಲ್ಪ ಇತ್ತಣ್ಣ, ಒಂದು 10 ಸೆಕೆಂಡಲ್ಲಿ ಒಂದು 5 ಸೆಕೆಂಡ್ ಫೀಲ್ ಮಾಡ್ಕೊಂಡಣ ಅಷ್ಟೇ. ಗಿಲ್ಲಿ ಸರ್, ಅಣ್ಣ ಇವಾಗ ಒಂದು ಕತೆ ಹೇಳಿದ್ರಲ್ಲ ಸರ್, ಅಣ್ಣ 100% 100 ಎಷ್ಟು ಸತ್ಯ? 90% ಸುಳ್ಳು, 10% ಸತ್ಯ. ಏನೋ ಕಾವ್ಯ, ನಂಗೆ ಗೊತ್ತಿಲ್ಲ ಯಾಕೆ ಹೇಳಿದೆ ಅಂತ, ಹೇಳ್ಬೇಕು ಅನಿಸ್ತು. ಥ್ಯಾಂಕ್ ಯು ಸರ್. ಅಲ್ಲ ಗಿಲ್ಲಿ, ಆದರೂ ಚೈತ್ರಕ್ಕ ನೀವು ಸರ್ ನಿಮ್ಮ ಮಾತಾಡೋದು ನಿಮಗೆ ಲಾಸ್ಟ್ ಸೀಸನ್ನು ಅರ್ಥ ಆಗಿಲ್ಲ, ಈ ಸೀಸನ್ನು ಅರ್ಥ ಆಗಲ್ಲ, ಮುಂದಿನ ಸೀಸನ್ ಅಂತ ಇನ್ನೊಂದಿದ್ರೆ ಖಂಡಿತ ಅರ್ಥ ಆಗಲ್ಲ. ಬಟ್ ಬೇಜಾರಿಲ್ಲ, ಅದಕ್ಕೂ ಬರ್ತೀನಿ ಆಮೇಲೆ. ಬಟ್ ಕಾವ್ಯ ಅವರೇ, ಫ್ಯಾಕ್ಟಿಸ್ ಏನಂತಂದರೆ ಅವರು ಆ ಟಾಸ್ಕ್ ಮಾಡಬೇಕಾದ್ರೆ ಒದ್ದಾಡಿದಂತೂ ನಿಜ. ಅದು ನಮ್ಮ ಕಣ್ಣಿಗೂ ಕಾಣಿಸ್ತಾ ಇತ್ತು. ಪಾಪ ಈ ವಿಚಾರದಿಂದ ಅವ್ರದ್ದು ಊಟನೂ ಹೋಯ್ತು, ಬಿರಿಯಾನಿ ಹೋಯ್ತು. ಏನು ಗಿಲ್ಲಿ ಅವರೇ? ಹೌದು ಅಣ್ಣ. ವೆಲ್ ಡನ್ ಗಿಲ್ಲಿ ಅವರೇ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಅಶ್ವಿನಿ ಅವರೇ, ಥ್ಯಾಂಕ್ ಯು ಅಣ್ಣ. ಯು ಡಿಡ್ ವೆಲ್. ಅಟ್ಲೀಸ್ಟ್ ಈ ಟಾಸ್ಕಿಂದ ಫಸ್ಟ್ ಟೈಮು ಈ ಸೀಸನ್ನಲ್ಲಿ ವೀಕ್ಷಕರು ನೀವು ಹಾಗೂ ಗಿಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಮಾತಾಡೋದನ್ನ ನೋಡಿದ್ರು. ಫಸ್ಟ್ ಟೈಮ್ ಗಿಲ್ಲಿ ಅವ್ರ ಬಗ್ಗೆ ಅಶ್ವಿನಿ ಅವ್ರು ಬಿಡ್ಕೊಡ್ತಾ ಇಲ್ಲ, ಅಶ್ವಿನಿ ಅವ್ರನ್ನ ಗಿಲ್ಲಿ ಟಚ್ ಮಾಡ್ತಾ ಇಲ್ಲ. ಏನು ಗಿಲ್ಲಿ ಎಷ್ಟು ಕಷ್ಟ ಆಯ್ತಪ್ಪ ಇದು? ತುಂಬ ಕಷ್ಟ ಆಯಿತು. ನಾನಲ್ಲದೆ ಇರೋನ್ನ ಪೋಟ್ರೆ ಮಾಡ್ಕೊತಾ ಇದ್ದೆ ಅಣ್ಣ, ಅಷ್ಟು ಕಷ್ಟ ಆಗೋಯ್ತು. ಒಂದು ಮೂಮೆಂಟಲ್ಲಿ ಎಲ್ಲನೂ ಹೋದ್ರೈತೆ ಟಾಸ್ಕ್ ಹತ್ತಾಗೆ ಹೇಳ್ಬಿಡುವ ಅಂತ ಅನ್ಕೊಬಿಟ್ಟಿದ್ದಾನೆ, ಅಷ್ಟು ಕಷ್ಟ ಆಗೋಯ್ತು. ಇವರು ಯಾವ ರೇಂಜ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂದ್ರೆ ಅಣ್ಣ,
ಗಿಲ್ಲಿ ನೀನೇನಾರ ಹಂಗೆ ಮಾಡಿದ್ಯಪ್ಪ ಇಲ್ಲ ಗಿಲ್ಲಿ ಹಂಗೆ ಮಾಡಿದ ಇವರೇ ಅದನ್ನು ಹೇಳ್ತವ್ರೆ ಇವರೇ ಇದನ್ನು ಹೇಳ್ತವ್ರೆ ಹೀಗೆ ಸಡನ್ ಆಗಿ ಗಿಲ್ಲಿ ಮೇಲೆ ಸ್ಟ್ಯಾಂಡ್ ತಗೋತವ್ರಲ್ಲ ಅಶ್ವಿನಿ ಅವರು ಅರ್ಧನ ಸಿಗೋಕೋ ಕಾರಣನೇ ಅವರು ಸುಮ್ಮನೆ ಹೋಗಿ ಮಲ್ಕೊಬಿಟ್ಟಿದ್ರು ನಾನು ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ಬೇಡ ಇಲ್ಲಿ. ಆಮೇಲೆ ರಾಶಿಕ್ ಅವರೇ, ನಿಮ್ಮನ್ನ ವಿಲನ್ ಒಂಟಿಯಾಗಿ ಮೀಟ್ ಮಾಡ್ತಾರೆ, ಒಂದು